ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಆಸ್ಟಾರ್ ಕನ್ನಡಿಗ. ಆಸ್ಟಾರ್ ಚಾನಲ್ಗೆ ನಿಮಗೆಲ್ಲರೂ ಸ್ವಾಗತ. ಸೊ ಇವತ್ತು ನಾಳೆ ಅಂದರೆ 5th ನವಂಬರ್ ಮಾರ್ಕೆಟ್ ಅನಾಲಿಸಿಸ್ ನೋಡುವ. ಸೊ ಇಲ್ಲಿ ಮೊನ್ನೆ ನೋಡಿದಾಗೆ ಒಂದು ರೆಡ್ ಕ್ಯಾಂಡಲ್ ಆಗಿದೆ. ಸೊ ಇದೇನಾಗಿದೆ, 25,800 ಟಚ್ ಮಾಡಿ ವಾಪಸ್ ಬಂದು 25,575 ಟಚ್ ಮಾಡಿ ಏನಾಗಿದೆ 25,597ಕ್ಕೆ ಸ್ಟಾಪ್ ಆಗಿದೆ. ಸೊ ಇಲ್ಲೇನಾಗುತ್ತೆ ಅಂದರೆ, ಇಲ್ಲಿ ಪ್ಯೂರ್ಲಿ ಒಂದು ರೆಡ್ ಕ್ಯಾಂಡಲ್ ಆಗಿದೆ. ಅಂದರೆ ಮೊನ್ನೆದು ಬ್ರೇಕ್ಔಟ್ ಮಾಡಿ ಗ್ರೀನ್ ಕ್ಯಾಂಡಲ್ ಲೋನ ಬ್ರೇಕ್ ಮಾಡಿ ಒಂದು ರೆಡ್ ಕ್ಯಾಂಡಲನ್ನು ಮಾಡಿದೆ, ಡೇ ಕ್ಯಾಂಡಲ್. ಸೊ ನಾಳೆ ಏನಾಗ್ಬೋದು ಅಂತ ಒಂದು ಚಿಕ್ಕ ಅನಾಲಿಸಿಸ್ ಮಾಡುವ. ಸೊ 15 ಮಿನಿಟ್ಸಲ್ಲಿ ಏನಿದೆ, 15 ಮಿನಿಟ್ಸಲ್ಲಿ ಆಲ್ಮೋಸ್ಟು ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ. ಸೊ ರೆಸಿಸ್ಟೆನ್ಸ್ ಬಂದು 25,500, 530, 540 ಇದೊಂದು ರೇಂಜ್ ಬೌಂಡು. ಸೊ ಈ ರೇಂಜ್ಗೆ ಬಂದು ಟಚ್ ಆಗ್ತಾ ಇದೆ. ಸೊ ನಾಳೆ ಏನಾದರೂ ಸ್ವಲ್ಪ ಗ್ಯಾಪ್ ಡೌನ್ ಆಗಿ ಸಪೋಸು ಇಲ್ಲೆಲ್ಲಾದರೂ ಓಪನ್ ಆಗಿ 25,564 ಆ ಕಡೆ ಏನಾರು ಓಪನ್ ಆಗಿ ಮೇಲ್ಗಡೆ ಬಂದರೂ ಬರ್ಬೋದು. ಇಲ್ಲ ಸಪೋಸ್ ಇಲ್ಲಿ ಓಪನ್ ಆಗಿ 25,550 ಆ ಕಡೆ ಓಪನ್ ಆಗಿ ಇಲ್ಲಿವರೆಗೂ ಅಂದರೆ 25,618 ಏನಾದರೂ ಇಲ್ಲಿ ಸ್ಟೇಬಲ್ ಆಗಿ ಕೆಳಗಡೆ ಮೂಮೆಂಟ್ ಕೊಟ್ಟರೆ ಅಥವಾ ಇಲ್ಲಿವರೆಗೂ ಬರ್ಬೋದು. ಬಂದರೆ ಅರೌಂಡ್ 650 ಆ ಥರ ಇಲ್ಲೊಂದು ಝೋನ್ ಇದು. ಇಲ್ಲಿಂದ 25,000 ಇಲ್ಲೊಂದು 25 ಪಾಯಿಂಟು ಇದು ಝೋನ್. ಇದು ಈ ಝೋನಿಗೆ ಬಂದು ಟಚ್ ಆಗಿ ಈ ಸರೌಂಡಿಂಗಲ್ಲಿ ವಾಪಸ್ ರಿಜೆಕ್ಷನ್ ತೊಗೊಂಡ್ರೆ ಆಲ್ಮೋಸ್ಟ್ ಇದು ಹೆಚ್ಚು ಕಮ್ಮಿ 25,400ವರೆಗೂ ಬರೋ ಚಾನ್ಸಸ್ ಇದೆ. ಸೊ ಅಥವಾ ಇದರಿಂದ ಬ್ರೇಕ್ ಕೊಟ್ಟು ಇದನ್ನೇನಾದರೂ ಕ್ರಾಸ್ ಆದರೆ ಅಂದರೆ ಅರೌಂಡ್ 25,682 ಆ ಥರ ಅದೊಂದು ಕ್ರಾಸ್ ಆದರೆ ನಾವೊಂದು ಬುಲಿಶ್ ಪ್ಯಾಟ್ರನ್ನಿಗೆ ರೆಡಿಯಾಗಿರಬೇಕಾಗುತ್ತೆ. ಸೊ ಇದನ್ನು ನಾಳೆ ನೋಡಿ ಅಬ್ಸರ್ವ್ ಮಾಡಿ ಯಾವ ಕಡೆ ಇಲ್ಲಿ ಏನು ಕ್ಯಾಂಡಲ್ ಡೆವಲಪ್ ಆಗ್ತದೆ ಒಂದು 5 ಮಿನಿಟ್ಸಲ್ಲಿ ಇದನ್ನು ನೋಡಿಬಿಟ್ಟು ಸ್ವಲ್ಪ ಡಿಸೈಡ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಕೂಡ ರೆಸಿಸ್ಟೆನ್ಸ್ ಇದೆ. ಇಲ್ಲಿ ಕೆಳಗಡೆ ಇದು ಕೂಡ ಒಳ್ಳೆ ಸ್ಟ್ರಾಂಗ್ ಬುಲ್ಲಿಶ್ ಸೈನ್. ಇದು ಇಲ್ಲಿಂದ ಬೈಯಿಂಗ್ ಝೋನ್, ಇದು ಸೆಲ್ಲಿಂಗ್ ಝೋನು. ಸೊ ಆಲ್ಮೋಸ್ಟ್ ಇದನ್ನು ಈ ಕಡೆ ಕ್ರಾಸ್ ಮಾಡ್ರೆ ಆಲ್ಮೋಸ್ಟ್ ಒಳ್ಳೆ ಸೆಲ್ಲಿಂಗ್ ಕೊಡುತ್ತೆ. ಇದನ್ನು ಈ ಕಡೆಯಿಂದ ಇಲ್ಲಿಂದ ಕ್ರಾಸ್ ಮಾಡ್ರೆ ಆಲ್ಮೋಸ್ಟ್ ಒಂದು ಬೈಯಿಂಗ್ ಸಿಗುತ್ತೆ. ಸೊ ನೋಡಿ ನಾಳೆ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿ ಕ್ಲಾರಿಟಿಗೆ ಬನ್ನಿ. ಒಂದು ಟ್ರೇಡ್ನ ತೊಗೊಳ್ಳಿ. ನಾಳೆ ಒಂದು ಒಳ್ಳೆ ಲಾಭದಾಯಕ ದಿನ ಆಗಲಿ ಅಂತ ಹೇಳಿ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ ಕನ್ನಡಿಗರಿಗೆ. ಬಾಯ್, ಗುಡ್ ನೈಟ್.